ಹಲೋ ನನ್ನ ಗೆಳತಿಯರೇ, ನಾನಿವತ್ತು ನಿಮ್ಮ ಹತ್ರ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆಯ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಹಂಚ್ಕೊಳ್ತಾ ಇದ್ದೀನಿ. ಇದು ನಮ್ಮನೆಯಲ್ಲಿ 2024ನೇ ಇಸ್ವಿಯಲ್ಲಿ ಮಾಡಿದ್ದ ವರಮಹಾಲಕ್ಷ್ಮಿ ಪೂಜೆಯ ವಿಡಿಯೋ. ನಾವು ಬೆಳಿಗ್ಗೆ ಬೇಗ ರಾತ್ರಿ ಎಲ್ಲ ಮಲಗೇ ಇಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದು ರಂಗೋಲಿ ಹಾಕಿ ಬಾಗಿಲಿಗೆ ಕಲರೆಲ್ಲ ತುಂಬಿಸಿ ಆಮೇಲೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಎಲ್ಲ ಸ್ವೀಟ್ಸು, ಕರ್ಜಿಕಾಯಿ, ಉಂಡೆಗಳನ್ನೆಲ್ಲ ರಾತ್ರಿಯೇ ಹಿಂದಿನ ದಿನವೇ ಎಲ್ಲ ಜೋಡಿಸಿ ಇಟ್ಕೊಂಡಿದ್ವಿ ರೆಡಿ ಮಾಡಿಕೊಂಡು. ಮತ್ತು ಪ್ಲೇಟ್ಸನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮುತ್ತೈದೆಯರಿಗೆ ಕೊಡೋಕ್ಕೆ ಬ್ಲೌಸ್ ಪೀಸು, ಬಳೆ, ಹೂವು ಎಲ್ಲ ರಾತ್ರಿಯೇ ರೆಡಿ ಮಾಡಿಟ್ಕೊಂಡಿದ್ವಿ. ಹಿಂದಿನ ದಿನ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಪೂಜೆಗೆ ಎಲ್ಲ ಜೋಡಿಸ್ಕೊಂಡು ಆಮೇಲೆ ವಿಘ್ನೇಶ್ವರನೆಲ್ಲ ಮಾಡಿಟ್ಟು ತಾಯಿಗೆ ಉಡಿಯನ್ನು ತುಂಬಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ. ಇದು ಹೋದ ವರ್ಷದ್ದು ಡೆಕೋರೇಷನು. ಇದು ನಮ್ಮನೆ ಲಕ್ಷ್ಮೀ ಮುಖ. ಹಾಗೆ ಈ ರೀತಿ ನಾವು ಡೆಕೋರೇಷನ್ ಮಾಡಿದ್ವಿ ಹೋದ ವರ್ಷ. ಈ ಥರ ಇತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಪೂಜೆ ಡೆಕೋರೇಷನ್ ಲಾಸ್ಟ್ ಇಯರು 2024ನೇ ಇಸ್ವಿದು. ಆ ಸೈಡಲ್ಲಿರೋ ದಿಂಬುಗಳು ಅಷ್ಟೇ ಮನೆಯಲ್ಲೇ ಮಾಡಿರೋದು. ಮತ್ತು ಲಕ್ಷ್ಮಿ ಕೂರಿಸಿರೋ ಪೀಠನೂ ಮನೆಯಲ್ಲೇ ಮಾಡಿರೋದು. ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ. ಮಾಡಿಕೊಂಡು ನೈಟೆಲ್ಲ ಪ್ರಿಪೇರ್ ಮಾಡಿಕೊಂಡು 2 ದಿನದಿಂದನೂ ಫುಲ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಪೂಜೆಗೆ ಜೋಡಿಸ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡ್ವಿ. ಬೆಳಗ್ಗೆ 6:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗ್ದಿತ್ತು. ಈ ರೀತಿ ಇತ್ತು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ವಿ, ಪಂಚಾಮೃತ ಮಾಡಿದ್ವಿ ಬೆಳಿಗ್ಗೆ ಮಾರ್ನಿಂಗು. ಸಂಜೆ ದೇವಿಗೆ ಹೋಳಿಗೆ ಎಲ್ಲ ಮಾಡಿ, ಹೋಳಿಗೆ ಪುಳಿಯೋಗರೆ ಎಲ್ಲ ಮಾಡಿ ನೈವೇದ್ಯ ಮಾಡಿದ್ವಿ. ಆಮೇಲೆ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಮಾಡಿ ಕುಂಕುಮಾರ್ಚನೆ ಮಾಡಿ ಮುತ್ತೈದೆಯರಿಗೆಲ್ಲ ಸಂಜೆ ಬಂದಾಗ ಬ್ಲೌಸ್ ಪೀಸು, ಅಡಿಕೆ ಎಲೆ, ಬಾಳೆಹಣ್ಣು, ಹಾಗೆ ತೆಂಗಿನಕಾಯಿ, ಸ್ವೀಟ್ಸು, ಪ್ರಸಾದ ಎಲ್ಲ ಕೊಟ್ಟು ಆಮೇಲೆ ಸಂಜೆ ನೈಟು ದೇವಿಗೆ ದೃಷ್ಟಿ ತೆಗಿಬೇಕು. ಇದು ನಮ್ಮನೆ ಡೆಕೋರೇಷನ್ನು ಲಾಸ್ಟ್ ಇಯರು. ಮತ್ತು ರಾತ್ರಿ ಪೂಜೆ ಮಾಡಿ ಮತ್ತೆ ಮಂಗಳಾರತಿ ಮಾಡಬೇಕು. ದೇವರನ್ನು ಇಳಿಸ್ಬೇಕು ಅಂದರೆ ಸಡಿಲಿಸ್ಬೇಕಾಗಬೇಕಲ್ಲ, ಆವಾಗ ಮತ್ತೆ ಪೂಜೆ ಮಾಡಬೇಕು, ಮಂಗಳಾರತಿ ಮಾಡಬೇಕು. 5 ಜನ ಮುತ್ತೈದೆಯವರು ಕಳಸ ಬೆಳಗಿ ಅಕ್ಷತೆ ಹಾಕಿ ಪೂಜೆ ಮಾಡಿ, ಇದು ನಮ್ಮ ಮಾವ, ನಮ್ಮ ಅತ್ತೆ, ನನ್ನ ಮಕ್ಕಳು, ಅವರು 5 ಜನ ಸೇರಿಕೊಂಡು ದೇವಿಗೆ ಮಂಗಳಾರತಿ ಮಾಡ್ತಾಯಿದ್ದೀವಿ. ದೇವಿಗೆ ದೃಷ್ಟಿಯಾಗಿರುತ್ತಲ್ಲ, ದೃಷ್ಟಿ ತೆಗಿಬೇಕಲ್ಲ, ತೆಗಿತಾ ಇದ್ದೀವಿ. ಇದು ಹೋದ ವರ್ಷದ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆಯ ವಿಡಿಯೋ. ಇದಿಷ್ಟು ನಮ್ಮದು ಲಾಸ್ಟ್ ಇಯರ್ ಪೂಜೆ ವಿಡಿಯೋ. ಮತ್ತು ಪೂಜೆ ಮಾಡಿ ನಮಸ್ಕಾರ ಮಾಡಿ ದೇವಿಗೆ ಕೆಂಪಾರತಿ ಮಾಡ್ತೀವಿ. ಕೆಂಪಾರತಿ ಮಾಡಿ ಆಮೇಲೆ ರಾತ್ರಿ ಒಂದು ಹೂವು ತೆಗೆದು, ಬಲಗಡೆಯಿಂದ ಒಂದು ಹೂವು ತೆಗೆದು ಬಲಗಡೆಗೆ ಜರುಗಿಸಿ ದೇವಿನ ಜರುಗಿಸಿ ಸಡಿಲಿಸ್ತೀವಿ. ಇದು ನಮ್ಮನೆ ಪೂಜೆಯ ವಿಡಿಯೋ. ಡೆಕೋರೇಷನ್ ಎಲ್ಲ ನಾವೇ ಮಾಡಿರೋದು ಮನೆಯಲ್ಲಿ. ಇದಕ್ಕೆಲ್ಲ ಪ್ರಿಪ್ರೇಷನ್ಗೆಲ್ಲ 1 ವಾರ ಹಿಡಿಯುತ್ತೆ ಡೆಕೋರೇಷನ್ಗೆ ಮಾಡೋಕ್ಕಂತಾನೆ. ಇಷ್ಟ ಆಗಿತ್ತು ನಮ್ಮನೆಯ ಹೋದ ವರ್ಷದ ವರಮಹಾಲಕ್ಷ್ಮಿ ಪೂಜೆ ವಿಡಿಯೋ ವ್ಲಾಗ್ ಇದು. Thank you for watching, friends.